ನನ್ ಕಣ್ಣಿಗೆ ಇರಲಿಲ್ಲ ಪಾರ್ಕ್ ಅನ್ಕಂತೀನಿ ಸುಮ್ಮನೆ ಓಡಾಡ್ತಾ ಇದೀಯ ನಾನು ನನ್ನ ಕಳ್ಳಿ ಭಯ ಪಡ್ತಾಳೆ ಕಳ್ಳಿ ಹಂಗಾಗಿ ಹಂಗೆ ಹಂಗೆ ಹುಟ್ಟು ಮಾಡ್ಬಿಡುವೆ ನಮ್ಮಂತ ಕಳ್ಳಿದ್ರೇನೆ ನಿಮ್ಮಂತ ಪೀಸಿಗಳು ಊಟ ಹಾಕೋದು ನಮ್ಮಂತ ಪೀಸ್ಗಳಿದ್ರೆ ನಿಮ್ಮಂತ ಕಳ್ಳ್ರೆ ಹೊಡೆದು ಸದೆ ಹೊಡೆಯೋದು ಜಾಸ್ತಿ ಮಾತಾಡ್ತಾಳೆ ಸರಿ ಬನ್ನಿ ಸರ್ ಮನೆ ಕಳನ ನೀವು ಅಲ್ಲಿ ಮನೆ ಕಳಿ ನಾ ಇಲ್ಲಿ ಮನೆ ಕಳ್ತೀನಿ ಯಾಕೆ ಸರ್ ಎಕರೆ ಕಿತ್ತೋಯ್ತವ ನಾ ಗೊತ್ತಿಲ್ಲ ನಾನು ಮಾತಾಡ್ತಾ ಇದೀಯ ಅಪ್ಪ ಮನೆ ಕಳಿ ನಿಮ್ ಮನೆ ಆಯ್ತು ಅಯ್ಯೋ ಸರ್ ಇವ್ರ ಮಗ ಬಂದ್ರು ನಮ್ ಸಾಹೇಬ್ರು ಗೊತ್ತವ್ರು ಚಾವ ಬಿಡಿ ಮ್ಯೂಸಿಕ್ ಹಾಕಿ ಇಲ್ಲಿ ಮೂಲೆಣ್ಣಿ ಸರ್ಕಲ್ ಮುಚ್ಕೊಂಡಿರ್ಬೇಕು ವಿಧಾನಸೌಧ ಮುಂದೆ ಕಾಣಿಸುವ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದ್ರೆ ಕಾಣಿಸ್ತಾ ಇರೋ 4ನೇ ಸಿಂಹನೇ ಈ ಸಗಣಿ ಸಗಣಿ ಅಲ್ಲಮ್ಮ ಎಸ್ ಡಾಟ್ ಅಗ್ನಿ ಡಾಟಾ ಇಲ್ವಲ್ಲ ಸರ್ ಅಲ್ಲಿ ಜನಗಳ ಮಧ್ಯೆ ಬಂದಲ್ಲ ಹೊಡೆದ್ ಬಿಟ್ರ ಮಾತಾಡ್ಸೋಡ್ ಬರ್ತೀನಿ ಇವಾಗ ಇಷ್ಟೊಂದು ಮಾತಾಡ್ತೀನಿ ಯಾರು ಇವಳು ಕಳ್ಳಿ ಸರ್ ಅವಳು ಕಳ್ಳಿನ ಏನಮ್ಮ ಮಾಡಿದೀಯಾ ಏನ್ ಮಾಡಿದ್ಲು ಅಂದ್ರೆ ನಾನು ಹೇಳ್ತೀನಿ ಸರ್ ಹೊರಗಡೆ ಎಲ್ರು ಕೇಳಿ ನಾನ್ ಮಾಡೋ ತಪ್ಪ ಅಂತ ಹೇಳಿ ಸೈಲೆಂಟ್ ಆಗಿ ಕೇಳ್ಬೇಕು ಹೊರಗಡೆ ಸ್ಯಾನ ಚಳಿ ಆಯ್ತಾ ಇತ್ತು ಹೊಸಿ ಕಟ್ಟಿಗೆ ಹಾಕಿ ಬೆಂಕಿ ಹಾಕ್ಬಿಟ್ಟು ಚಳಿ ಕಾಸ್ಕೊಂಡೆ ತಪ್ಪ ಬೆಂಕಿ ಕಾಯಿಸ್ಕೊಂಡು ಕೇಳ್ಕೊಂಡ್ ಬರ್ತಾರೆ ಚಳಿಗಾಲದಲ್ಲಿ ಚಳಿ ಕಾಯಿಸ್ಕೊಂಡು ಏನೋ ಮಾಡ್ತಾರೆ ಅವೇನ್ ಕಾಯಿಸ್ಕೊಂಡ್ ಅಂತ ಕೇಳಿ ಎಲ್ಲಿ ಕಾಯಿಸ್ಕೊಂಡಮ್ಮ ಪೆಟ್ರೋಲ್ ಬಂಕಲ್ಲಿ ಸರ್ ನೋಡಿದ್ರ ಪೆಟ್ರೋಲ್ ಬಂಕಲ್ಲಿ ಮತ್ತೇನ್ರಿ ಕೇಸು ಹೇಳ್ತೀನಿ ಸರ್ ಹೇಳು 4:15ಗೆ ಈ ಸ್ಕೂಲ್ ಕೊಟ್ಬಿಡ್ತಾರೆ ಮಕ್ಕಳನ್ನ ಆಟೋದಲ್ಲಿ ಕರ್ಕೊಂಡ್ ಹೋಗೋದು ಆಟೋದಲ್ಲಿ ಕರ್ಕೊಂಡ್ ಬರೋದು ಇದು ಮಾಡಿದ್ರೆ ತಪ್ಪ ಮಕ್ಕಳು ಆಟೋದಲ್ಲಿ ಕರ್ಕೊಂಡು ಹೋಗೋದು ತಪ್ಪೇನೋ ಅದು ಹೆಂಗ್ ಕರ್ಕೊಂಡ್ರು ಕೇಳಿ ಸರ್ ಹಂಗ ಕರ್ಕೊಂಡೋದಮ್ಮ ಸ್ವಲ್ಪ ಗಲಾಟೆ ಮಾಡ್ತಿದ್ವು ಅಂತ ಬಾಯಿಗೆ ಬಟ್ಟೆ ತುರುಕ್ತಿದೆ ಸರ್ ಅದನ್ನ ಕಿಡ್ನಾಪ್ ಅಂತೀವಮ್ಮ ನಾವು ಪಿಕಪ್ ಕೊಟ್ರೆ ಹಾಕ ಹೋಗ್ತೀವಿ ಸರ್ ಇದೆಲ್ಲ ಬಿಟ್ಬಿಟ್ಟು ಎಲ್ಲರೂ ಕೆಲಸ ಹುಡುಕು ಏನ್ ಮಾಡ್ತಿದ್ಯಮ್ಮ ಕೆಲಸ ಹುಡುಕ್ತಾವ್ನಿ ಸರ್ ಅದೇ ನಿಮ್ಮ ಊರಿನ ಕಾಲ್ಚೇನ ಇಲ್ಲಿ ಕಳ್ದೋಗಕ್ಕೆ ಆರಾಮ ಇಲ್ಲಿ ಯಾಕಮ್ಮ ಎಷ್ಟು ಮಾತಾಡ್ತ ಇವಳ ಹೆಸರೇನಮ್ಮ ನಿಂದು ಸರ್ ನಿನ್ನ ಹೆಸರೇನು ಬರ್ಕಳಿ ಸರ್ ಬರ್ಕಳ ಹೇಳು ಬರ್ಕಳಿ ಸರ್ ಬರ್ಕತ್ತವ್ನು ಹೇಳಮ್ಮ ನನ್ನ ಹೆಸರೇ ಬರ್ಕಳಿ ಅಂತ ಸರ್ ನಿನ್ನ ಹೆಸರೇ ಬರ್ಕಳಿ ನಿಮ್ಮ ಅಪ್ಪನ ಹೆಸರು ಕುಂತ್ಕಳಿ ಸರ್ ಕೂತ್ಕೋ ನಿಮ್ಮ ಅಪ್ಪನ ಹೆಸರು ಕುಂತ್ಕಳಿ ಸರ್ ಹೇಳು ಕೂತ್ಕೊಳ್ಳಿ ಹೇಳು ನಮ್ಮ ಅಪ್ಪನ ಹೆಸರು ಕುಂತ್ಕಳಿ ಅಂತ ಸರ್ ನಿಮ್ಮ ಅಪ್ಪನ ಹೆಸರೇ ಕೂತ್ಕೊಳ್ಳಿ ನಿಮ್ಮ ಅವ್ವನ ಹೆಸರು ನಿಂತ್ಕಳಿ ಅಂತ ಸರ್ ನಂಗೆ ಗೊತ್ತಿತ್ತು ಇವ್ರ ಅವ್ವನ ಹೆಸರು ನಿಂತ್ಕೊಳ್ಳಿ ಅಂತ ಆಲ್ರೆಡಿ ಅಲ್ಲ ಬರ್ಕೊಂಡ್ಬಿಟ್ಟಿಲ್ಲ ಸರ್ ನಿಂತ್ಕಳಿ ಹೇಳ್ತೀನಿ ಅಂತ ಅಂದೆ ಸರ್ ನಿಮ್ಮ ಅವ್ವನ ಹೆಸರು ಹೇಳಮ್ಮ ಹೇಳಿದ್ನಲ್ಲ ಸರ್ ನಿಮ್ಮ ಅವ್ವನ ಹೆಸರು ಯಾವಾಗಮ್ಮ ಹೇಳಿದೆ ಹೇಳಿದ್ನಲ್ಲ ಸರ್ ಯಾವಾಗ ಹೇಳ್ದೆ? ನಮ್ಮ ಅವ್ವನ ಹೆಸರು ಹೇಳಿದ್ನಲ್ಲ ಅಂತ ನಿಮ್ಮ ಹೆಸರು ಬರ್ಕೊಳ್ಳಿ ನಿಮ್ಮ ಅಪ್ಪನ ಹೆಸರು ನಿಂತ್ಕೊಳ್ಳಿ ನಮ್ಮೂರು ಯಾವ್ದು ಗೊತ್ತಾ ಯಾವ್ದು ಸರ್ ಒಡಿಸ್ಕೊಳ್ಳಿ ಅಂತ ಸಾರಿ ಸರ್ ಬಿಟ್ರೆ ನಮ್ಮ ಅಪ್ಪ ಹೇಳ್ಕೊಳ್ಳಿ ನಮ್ಮ ತಾತ ತೊಳ್ಕೊಳ್ಳಿ ನಮ್ಮ ಇಂಟಿ ಬಾಯಿ ಮಾಡ್ಕೊಳ್ಳಿ ನಮ್ಮ ಅತ್ತೆ ಗುಂಡಿ ತೊಳ್ಬಿಟ್ಟು ನಿಮ್ಮ ಅಕ್ಕ ಮುಚ್ಕೊಳ್ಳಿ ನಿಮ್ ಗುಂಡಿ ಫ್ಯಾಮಿಲಿ ನಿಂದು ಓದ್ಬೇಕಮ್ಮ ಅದಕ್ಕೆ ನಮ್ಮ ತರ ಓದಿ ಆಫೀಸರ್ ಆಗ್ಬೇಕು ಸರ್ ಎಲ್ಲರೂ ನಾನು ಓದಿದ್ದೆಲ್ಲ ಹಿಂಗೆ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನೊಂದು ಕೋರ್ಸ್ ಮಾಡಿದೆ ಸರ್ ಕೋರ್ಸ್ ಮಾಡ್ದ ಹ್ಞೂ ಸರ್ ಯಾವ ಕೋರ್ಸು ಅಫ್ಕೋರ್ಸ್ ಅಫ್ಕೋರ್ಸ್ ಅಂತೆ ಬಿಟ್ಟು ಎಲ್ಲರೂ ಜಾಬ್ ಮಾಡ್ಬೇಕಿತ್ತು ಹ್ಞೂ ಸರ್ ದೊಡ್ಡ ದೊಡ್ಡವರು ಅದೆಲ್ಲ ಹೇಳಿದ್ರು ಸರ್ ನನಗೆ ಅಮ್ಮ ಅಲ್ಲಿ ಯಾಕೆ ಕಲಿತೆ ಒಂದು ಜಾಬ್ ಮಾಡು ಅಂತ ಅಂದ್ರು ಸರ್ ಅದನ್ನ ಮಾಡಿದೆ ಸರ್ ಯಾವ ಜಾಬು ಪಂಜಾಬ್ ಬಿಟ್ಬಿಟ್ಟು ಎಲ್ಲರೂ ಹೋಗಿ ಬಿಸ್ನೆಸ್ ಮಾಡು ಬಿಸ್ನೆಸ್ ಮಾಡಿದೆ ಸರ್
ಯಾವ್ದು? ನನ್ನ ಫಿಯರ್ ಬಿಸ್ನೆಸ್. ಕತ್ತರಿ ಸಾಕಿ ಕತ್ತರಿ ಸಾಕಿ ಸಾಕಾಯ್ತು ಕಣ ನನಗೆ. ಬೇರೆ ಕೆಲಸ ಮಾಡಬೇಕು, ದುಡ್ಡು ಮಾಡೋದೇನ್ರ ಐಡಿಯಾ? ಗಾರೆ ಕೆಲ್ಸಕ್ಕೆ ಹೋಗಿ ಸರ್. ಕಾರ್ಯ ಕೆಲ್ಸಕ್ಕೆ ದುಡ್ಡು ಮಾಡೋದೇನ್ರ ಐಡಿಯಾ ಹೇಳು? ಸಾರ್ ದುಡ್ಡು ತಾನೆ. ನಮ್ಮ ಮನೆ ಪಕ್ಕ ಒಬ್ಬ ಚಂದ್ರಪ್ರಭಾ ಅಂತವನೆ. ಒಳ್ಳೆ ದುಡ್ಡೆಲ್ಲ ಅಂತ ಉಳಿಸ್ಬಿಟ್ಟವನೆ. ಕರ್ಸಿ ಬಾಯಿ ಬಿಡ್ಸಿ ಒಳ್ಳೆ ಕುಳ ಬರೋದು. ಅವ್ನ ನಂಬರ್ ಹೇಳು, ನಂಬರ್ ಹೇಳು. ಡಬಲ್ 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 ತ್ರಿಬಲ್ ಫೋರ್ ಬಲ್ ಫೈವ್ ಬಲ್ ಅಲ್ಲ ಸಾರಿ ಸರ್, ನಾನು ಗ್ಲೋಬಲ್ ಅನ್ಕೊಂಡೆ. ಮಾಡ್ತೀವಿ. ಹಲೋ, ಏನು? ಹೌದಾ? ಏನಾಯ್ತು? ಅಯ್ಯೋ, ನನ್ನ ಲೈಫ್ ಅಲ್ಲೇ ಹಿಂಗಾಗಿದ್ದಿಲ್ಲ. ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು. ಕರೆನ್ಸಿ ಇರುವಂತೆ ತಗೊಳ್ಳಿ ಅನ್ಕೊಂಡ್ ಮಾಡಿ. ಹಲೋ, ಏನ್ ಮಾಡ್ರಿ? ಹಲೋ ಹಲೋ, ಚಂದ್ರಪ್ರಭಾ ಅನ್ರಿ? ಸರ್ ಯಾರು ಮಾಡಿದಿರಿ? ಚಂದ್ರಪ್ರಭಾಗೆ ಅಂದ್ರೆ ನಾನೇ ಚಂದ್ರಪ್ರಭಾ. ಬಿಗ್ ಬಾಸ್ ಓಡ್ ಬಂದ್ರಲ್ಲ ಅವ್ರ. ಸರ್ ಇಲ್ಲಿ ಆನೆ ನುಗ್ಬಿಟ್ಟದೆ ಸರ್. ಎಲ್ಲಯ್ಯ? ಸರ್ ಇಲ್ಲಿ ಒಬ್ಬನ ಪತ್ತ ಬಡಿಯ ಹೊಡಿತಾರೆ. ಎಲ್ಲಪ್ಪ? ಇಲ್ಲಿ ದೇವಸ್ಥಾನದ ಒಂದು ಗಂಟೆ ಹೊಡಿತಾರೆ ಸರ್. ಎಲ್ಲೋ? ನಮ್ಮನೆ ಟಿವಿಲಿ ಚಂದ್ರಪ್ರಭಾ ಅವ್ರೆ ಸಾ ನೆಟ್ಟು ಹಾಕಂದಿಲ್ಲ ಸಾ. ಅಕ್ಕಂಬನ್ನಿ ಮ್ಯೂಸಿಕ್ ಹಾಕಿ ಸರ್ ಅವ್ರಿಗೆ. ಹುಡುಗ್ರಲ್ಲ ಮದುವೆ ಆಗ್ತಾರ ನಡ್ಕೊಂಡೆ ನೋಡ್ರಕ್ಕೋ. ಹುಡುಗ್ರಲ್ಲ ಮದುವೆ ಆಗ್ತಾರ ನಡ್ಕೊಂಡೆ ನೋಡ್ರಕ್ಕೋ. ಕೆಳಗಡೆಗೆ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗನಗತಾ ಬಾಳೆ ಮಾಡ್ಲಿ. ಕೆಳಗಡೆಗೆ ಚೆನ್ನಾಗಿರ್ಲಿ ನನ್ ಜೊತೆಲಿ ನಗನಗತಾ ಬಾಳೆ ಮಾಡ್ಲಿ. ಒಳ್ಳೆ ಸಾಂಗ್ ಹಾಕಿದ್ದಾರೆ. ಇವನೇ ಒಳ್ಳೆ ಬಸ್ರಿ ಹುಂಡಿ ಬಂದಾಗ ಗೊತ್ತಾಗ ನಮ್ಗೆ. ಬಾಯ್ಲೆ ಬಾಯ್ಲೆ ನೀನ ಬಾ, ಮಕಾಸ ತುಂಬ್ತೀನಿ ಬಾಯ್ಲೆ ಬಾ. ಬಾಯ್ಲೆ ಏನ್ ನಿನ್ನ ಹೆಸರು? ಏನ್ ನಿನ್ನ ಹೆಸರು? ಹೆಸರೇನು? ನೀವ್ ಏನಂತ ಕರೆದ್ರೆ? ಚಂದ್ರಪ್ರಭಾ. ಚಂದ್ರಪ್ರಭಾನೆ ಚಿಕ್ಕ ಬಿಡೋದ ನನ್ನ ಮಗನಿಗೆ. ಮಲ್ಲ ನೋಡಿ ಸರ್, ಚೆನ್ನಾಗಿ ಕೂತ್ಕೊಳ್ಳಿ. ಬೇಡ ಬಿಡಿ ಸರ್. ಬೇಡ ಅಂತ ತೆಗಿಯಮ್ಮ. ಅಲ್ಲ ನಾನೇ ಕೂತ್ಕೊಳ್ತೀನಿ ಹೇಳ್ದೆ. ಕುಂಟಪಟ್ಟದೆ ಚಂದ್ರಪ್ರಭಾ ಅವ್ರೆ ಸರ್ ಕೂತ್ಕೊಳ್ಳಿ. ಅವಳು ನನ್ ಹೊಡಿತಾಳೆ, ನಾನು ಅವಳು ಹೊಡಿಬೋದಾ? ಮುಚ್ಕೊಂಡು ಕೂತ್ಕೊಳ್ರಿ. ಕೂತ್ಕೋ. ಹೇಳಿ. ಇದಕ್ಕೆ ಹೇಳಿ ಅಂದ್ರಲ್ಲ ಸರ್. ಹೇಳಿ ಅಂತ ಕೂಡ ಎದ್ದು ಬಿಡೋದಲ್ಲ, ಮತ್ತೆ ಕೂತ್ಕೊಂಡು ಹೇಳು. ಕೂತ್ಕೊಂಡು ಹೇಳ್ಬೇಕಾ? ಕೂತ್ಕೊಂಡು ಅಂದ್ರೆ ಕೂತ್ಕೊಂಡ್ಬಿಟ್ಟು ಹೇಳೋದಲ್ಲ ಕಡೆಯ. ಮತ್ತೆ ನಾ ಕೇಳಿರೋ ಪ್ರಶ್ನೆಗೆ ಪಟಾಪಟ್ ಅಂತ ಆನ್ಸರ್ ಮಾಡ್ಬೇಕು. ಆಯ್ತಾಯ್ತು. ಕೂತ್ಕೊ ಹೇಳು. ದುಡ್ಡು ಎಲ್ಲಿಟ್ಟಿದ್ಯಾ? ಪಟಾಪಟ್ ಸರ್. ನಾನು ಹಲ್ಕ ನನ್ ಮಗ, ಕಚಡ ಕಂತ್ರಿ ನನ್ ಮಗ. ಗೊತ್ತು, ಎಲ್ರಿಗೂ ಗೊತ್ತಲ್ಲ. ಇವನ್ ಯಾನಮ್ಮ ಇನ್ನು? ಕೂತ್ಕೊಳ್ಳ. ಪಟಾಪಟ್ ಅಂದ್ರೆ ಪಟಾಪಟ್ ಹೇಳೋದಲ್ಲ ಈ ಕಡೆ. ಮತ್ತೆ ನಾ ಕೇಳಿರೋ ಪ್ರಶ್ನೆಗೆ ಪಿನ್ ಟು ಪಿನ್ ಆನ್ಸರ್ ಮಾಡ್ಬೇಕು. ಎಲ್ಲಿಟ್ಟಿದ್ಯಾ? ಅಲ್ಲಿ ಕೇಳ್ತಲ್ವಾ ದುಡ್ಡು ಎಲ್ಲಿಟ್ಟಿದ್ಯಾ? ಟೈಮ್ ಇಲ್ಲ. ಪಿನ್ ಟು ಪಿನ್ ಸರ್. ಅಪ್ಪ ಕೇಳಿರೋ ಪ್ರಶ್ನೆ ಆನ್ಸರ್ ಮಾಡೋ. ದುಡ್ಡು ಎಲ್ಲಿಟ್ಟಿದ್ಯಾ? ಸರ್ ಹೇಳ್ತೀನಿ ಸರ್. ಹೇಳು. ಬೆಳಿಗ್ಗೆ 5 ಗಂಟೆ ಸರ್. ಕೋಳಿ ನಾನ್ ಕಣ್ಣ ಮಸಿಕ ನೋಡ್ತೀನಿ. ನಾನು ಹೆಂಡತಿ ರಂಬೆ ಓಡಿಸಿ ಮೇಲಕ್ಕೆ ತಿಲೋತ್ತಮ ಹತ್ರ ಪಳಪಳ ಅಂತ ಹೊಳಿತಾ ಕುಂತವಳೆ. ಚಂದ್ರ ಇದು ಹೆಡ್ತಿ ಅಷ್ಟು ಚೆನ್ನಾಗಿ ಅಲ್ಲ ಕೇಳಿದೆ ಹೇಳಿ ಹೇಳು. ಬೆಳಿಗ್ಗೆ 5 ಗಂಟೆ ಸರ್. ಕೋಳಿ ಅದಲ್ಲ, ನಿನ್ ಹೆಂಡತಿ ರೆಂಬೆ ಊರಿಸಿ ತರ ಕಾಣ್ತಾ ಇದ್ದಲ್ಲ, ಅಲ್ಲಿಂದ ಹೇಳು. ಸರ್ ನಂಗೊಂದ್ ಕಾಯಿಲೆ ಆಯ್ತು ಸರ್. ಯಾವ ಕಾಯಿಲೆ? ನನ್ ಮಾತಾಡ್ಬೇಕಾದ್ರೆ ಯಾರೋ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದ್ರೆ ಪುನಃ ಫಸ್ಟ್ ಕಾಯಿಲೆ. ಇದು ಯಾವ ಸುಮ್ಮನೆ ಕಾಯಿಲೆ ಸರ್? ಊರಲ್ಲಿ ಹಿಂದೆ ಇರೋದು ತಿರ್ಗಾ ಫಸ್ಟಿಂದ ಶುರು ಮಾಡ್ತಾರತ್ತೆ. ಮಾತಾಬೇಡ ಓಕೆನಾ? ಹೇಳು. ಚಿಕ್ಕಳು ಮುಚ್ಕೊಂಡಿರೋ ತಿರ್ಗಾ ಫಸ್ಟಿಂದ ಶುರು ಮಾಡ್ತಾನೆ. ಹೇಳಪ್ಪ. ಹೇಳಲ್ಲ. ಬೆಳಿಗ್ಗೆ 5 ಗಂಟೆ ಸರ್. ಕೋಳಿ ಸರ್. ನಾ ಕಣ್ಣ ಹಸಿಕ ನೋಡ್ತೀನಿ. ನಾನು ಹೆಂಡತಿ ರಂಬೆ ಊರೋಸಿ ಮೇಲಕ್ಕೆ ತಿಲೋತ್ತಮ ಹತ್ರ ಪಳ ಅಂತ ಹೊಳಿತಾ ಕುಂತವಳೆ. ಹತ್ರಕ್ಕೆ ಹೋಗ್ಬಿಟ್ಟು ಅಂದೆ, ನಿಮ್ ಬಾಯಿಲ್ ಮಣ್ಣಾಕ ಮೊದ್ಲಾಗಿ 1 2 3 4 ಮುಗಿಸ್ಕೊ ಬಾ ಅಂದ್ಲು. ನಾವ್ ಒಳಗೆ 1 2 ಓಕೆ. 2 4 ಯಾವ್ದು? 1 ಅಂದ್ರೆ ಇದು, 2 ಅಂದ್ರೆ ಇದು, 3 ಅಂದ್ರೆ ಮುಖ ತೊಳೆದು, 4 ಸ್ನಾನ ಮಾಡೋದು ಸರ್. ಹುಚ್ಚು ನನ್ನ ಮಗನೇ, ಅಷ್ಟು ಕಾಮನ್ ಸೆನ್ಸ್ ಉಂಟು ನಿಂಗೆ? ಹೇಳಿ. ಬೆಳಿಗ್ಗೆ 5 ಗಂಟೆ ಸರ್. 1 ನಿಮಿಷ.
ಅವ್ರ ಮಂದನರ ಮಾಡ್ಲಿ, ಎರಡನರ ಮಾಡ್ಲಿ, ಮಕನರ ತೊಳಿದೇನೋ ತೊಳಿಲ, ಅವ್ರು ತಿರ್ಗಾ ಪಟ್ಟಿನ ಶುರು ಮಾಡ್ತಾನೆ. ಜನ ನೀನ್ ಮಾತಾಡ ಹೇಳು. ಬೆಳಿಗ್ಗೆ 5 ಗಂಟೆ, ಬೆಳಿಗ್ಗೆ 5 ಗಂಟೆ ಆಗಿತ್ತು. ನೀನ್ ಹೆಂಡತಿ ಮೂಗಿಗೆ ಬೆಳ್ಳಕಂಬಂದು ಆಮೇಲೆ ಸಾಯೋ ನಾಯಿ. ಬೆಳಿಗ್ಗೆ 5 ಗಂಟೆ ಸರ್, ಮುಂದೆ ಹೇಳು. ಬೆಳಿಗ್ಗೆ 5 ಗಂಟೆ ಸರ್, ಮುಂದೆಲ್ಲ ಕಡೆಯ ಮತ್ತೆ ಏನಾಯ್ತು ಅಂತ ಮುಂದೆ ಹೇಳು. ಹೇಳ್ತೀನಿ ಸರ್. ಬೆಳಿಗ್ಗೆ 5 ಗಂಟೆ ಸರ್, ಕೋಳಿ ನಾನ್ ಕಣ್ಣ ಹಸಿಗ ನೋಡ್ತೀನಿ. ನನ್ನ ಹೆಂಡತಿ ರಂಬೆ ಊರ್ವಶಿ ಮೇನಕ್ಕೆ ತಿಲ್ಲೋತ್ತಮಿತ್ರ ಪಳ ಪಳ ಅಂತ ಹೊಳಿತಾ ಕುಂತವಳೆ. ಹತ್ರಕೊಂಡಿ ಅಂತೆ ನಿಮ್ ಬಾಯಿಲ್ ಮಣ್ಣಾಕ ಮೊದ್ಲೋಗಿ 1, 2, 3, 4 ಮುಗಿಸ್ಕೊಬಂದು. ನಾನೀಗ ಒಳಿಕ್ ಹೋಗ್ಬಿಟ್ಟು 1, 2, 3, 4 ಮುಗಿಸ್ಕೊ ಬರ್ತೀನಿ. ಟಿವಿನಲ್ಲಿ ಅಪ್ಪಾಜಿ ಸಾಂಗ್ ಬತ್ತೈತೆ, ಆ ಗೊಂಬೆ ಪ್ರೇಮ ಸಂಜಯ ಮರೆಯಲ ನಾನು ಎಂದಿಗೂ ಓ ಗೆಳತಿಯೇ, ಓ ಗೆಳತಿಯೇ, ಓ ಗೆಳತಿಯೇ. ಬೆಳಗ್ಗೆ 5 ಗಂಟೆ ಸರ್. ಏನು ಅಣ್ಣವ್ರು ಪುಟ್ಟದಾಗಿ ಇವನು ಒಬ್ಬರೇ ಹುಟ್ಟಿದ್ಲೇನೋ, ಇಲ್ಲಿರೋದು ಯಾರು ಹುಟ್ಟಿರ್ಲಿಲ್ವೇನೋ. ನಾನು ಜಾಸ್ತಿ ಹುಟ್ಟಿದ್ದೀನಿ. ಅವ್ರು ತಿರ್ಗಾ ಪಟ್ಟಿದ ಶುರು ಮಾಡ್ತಾನಮ್ಮ. ನೀವು ಮಾತಾಡ ಹೇಳು. ಹೇಳ್ತೀನಿರಲ್ಲ, ಹೇಳ್ತೀನಿ ಹೇಳು. ಬೆಳಿಗ್ಗೆ 5 ಗಂಟೆ ಸರ್. ನೀನ್ 5 ಗಂಟೆಗೆ ನಮ್ಮ ನೆಟ್ಟು ತುರ್ಕುರೆ ಮುಂದೆ ಸಾಯೋ. ಬೆಳಿಗ್ಗೆ 5 ಗಂಟೆ ಸರ್, ಕೋಳಿ ಸರ್. ನನ್ ಕಣ್ಣ ಹಸಿಕ ನೋಡ್ತೀನಿ. ನನ್ನ ಹೆಂಡತಿ ರಮ್ಮೆ ಊರ್ವಶಿ ಮೇನಕ್ಕೆ ತಿಲ್ಲೋತ್ತಮಿತ್ರ ಪಳ ಪಳ ಅಂತ ಬಳಿತಾ ಕೂತವಳೆ. ಅದ್ರ ಕೊಂಡು ನಿಮ್ ಬಾಯಿಲ್ ಮಾಡಕ್ಕ ಮೊದ್ಲೋಗಿ 1, 2 ಎಲ್ಲ ಮುಗಿಸ್ಕೊಬಂದು ಒಳಗೆ ಹೋಗ್ಬಿಟ್ಟು ಮುಗಿಸ್ಕೊ ಬರ್ತೀನಿ. ಟಿವಿನಲ್ಲಿ ಅಪ್ಪಾಜಿ ಸಾಂಗ್ ಬತ್ತೈತ್ಯಾ ಗೊಂಬೆಯ ಪ್ರೇಮ ಸಂಜೆಯ ಅಂತ ಸಾಂಗ್ ಎಲ್ಲ ಕೇಳ್ದೆ. ಯಾಕೋ ಹೊಟ್ಟೆ ಹಸಿತಿತ್ತು ಸರ್. ನನ್ನ ಹೆಂಡತಿ ಅಲ್ಲೇ ನಂಗ್ ಹೊಟ್ಟೆ ಹಸಿತೈತೆ, ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಕೊಬಂದೆ. ಕಿತ್ತೋದಳು ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ತಾಳೆ. ನನ್ನ ಹೆಂಡತಿ ಮಾಡ್ತಾಳೆ. ನಿಮ್ಮ ಮನೆಯಲ್ಲಿ ಯಾರಮ್ಮ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡೋರೆ? ನನ್ನ ಹೆಂಡತಿ ಮಾಡ್ತಾಳೆ. ನನ್ನ ಹೆಂಡತಿ ಮಾಡ್ತಾಳೆ. ನನ್ನ ಹೆಂಡತಿ ಮಾಡ್ತಾಳೆ. ಬೆಳಗ್ಗೆ 5 ಗಂಟೆ ಸರ್. ಅವನು ಹೇಳ್ತಿ ರವೆ ಹಾಕ್ಬಿಟ್ಟು ಮೊಸರನ್ನ ಮಾಡ್ಲಿ, ಉಪ್ಪಿಟ್ಟು ಒಡನಾರ ಮಾಡ್ಲಿ, ನಿನಗೆ ಯಾಕೆ ಬೇಕು ಹುಚ್ಚಿ? ಅವ್ರು ತಿರ್ಗಾ ಪಟ್ಟಿನ ಶುರು ಮಾಡ್ತಾರೆ. ಬೆಳಗ್ಗೆ 5 ಗಂಟೆ ಸರ್. ಕೋಳಿ ಕಣ್ಣ ವಾಸಿಕಲ್ ನೋಡ್ತಿಲ್ಲ. ಹೆಂಡತಿ ರವೆ ಊರ್ವಶಿ ಮೇಲಕ್ಕೆ ಕೇಳಿಸಿಲ್ಲ. ಅವನಿಗೆ ಕೇಳಿಸಿಲ್ಲ. ರಮ್ಮೆ ಊರ್ವಶಿ ನಾನು ಹೇಳಿಲ್ವಾ? ನೀವು ಕೇಳಿಸಿಲ್ಲ ಅಂದ್ರಲ್ಲ, ಕೇಳಿಸಿಲ್ಲ ಅವ್ನಿಗೆ, ಗೊತ್ತಾಗಿಲ್ಲ ಅವ್ನಿಗೆ. ಬೆಳಿಗ್ಗೆ 5 ಗಂಟೆ ಸರ್, ಕೋಳಿ ಕೇಳಿಸ್ಬಿಟ್ಟದಲ್ಲಪ್ಪ. ಪಟ್ಟಿದ ಶುರು ಮಾಡ್ತಾನೆ. ಹೇಳು. ಹೇಳ್ತೀನಿ ಸರ್. ಬೆಳಗ್ಗೆ 5 ಗಂಟೆ ಸರ್. ಬೆಳಿಗ್ಗೆ 5 ಗಂಟೆ ಆಗಿತ್ತು. ನಿನ್ ಹೆಂಡತಿ ಮೂಗಿಗೆ ಬೆಳ್ಳಕ್ಕ ಬಂದು ಇದ್ದೇ ಸಾಯ್ತಲ್ಲ. ಹೇಳು. ಬೆಳಿಗ್ಗೆ 5 ಗಂಟೆ 5 ಗಂಟೆಗೆ ನಿನ್ ಮಡಿ ತುರ್ಕ್ರೆ. ನಿನ್ ದುಡ್ಡು ಬೇಡ, ನಿನ್ ಕಾಸು ಬೇಡ, ನನಗೆ ಈ ಕೆಲಸ ಬೇಡ, ಹೊಂಟೋಗ್ತೀನಿ. ಏನ್ ಹೇಳ್ತೀಯಾ? ಪೊಲೀಸ್ನವ್ರಿಗೆ ಸುಳ್ಳು ಹೇಳಕ್ಕಾದ ಸರ್? ಹೇಳು. ಹೇಳ್ಬಿಡ್ತೀನಿ. ಹೇಳು. ಅವ್ರಿಗೆ ಹೇಳಕ್ ಹೋಗ್ಬಾರ್ದು. ಇಲ್ಲ. ಬೆಳಿಗ್ಗೆ 5 ಗಂಟೆ ಅವನ್ ಬಿಡು, ಕಳ್ಳ ಅವನು ಸರಿ ಇಲ್ಲ. ನಾನು ಒಳ್ಳೆಯವನು. ಹೌದಾ? ಆ ದುಡ್ಡೆಲ್ಲ ಇಟ್ಟಿದ್ದೆ. ಯಾರಿಗೂ ಹೇಳ್ಬಾರ್ದು. ನಾನು ಯಾರಿಗೂ ಹೇಳಕ್ಕಿಲ್ಲ. ಯಾರಿಗೂ ಹೇಳಕ್ಕಿಲ್ಲ. ಹೇಳು. ಬೆಳಿಗ್ಗೆ 5 ಗಂಟೆ ಸಹ ಕೋಳಿ ಏನ್ ನಿನ್ ಕೋಳಿ ಏನ್ ಮ್ಯಾರಥ ಮಾಡ್ತಿತ್ತ? 5 ಗಂಟೆ ಎತ್ತು ಏನ್ ವಾಕಿಂಗ್ ಮಾಡ್ತಿತ್ತ? ಜಿಮ್ ಮಾಡ್ತಿತ್ತ? ನಿನ್ ಕೋಳಿಯ ಪುಕ್ಕ ತರದು ಕಡ್ಡಿ ಸಿಗಾಕಿ ತಿರುಗಿಸಿ ಬಯಸ್ಕೊಂತೀನೋರೆ. ನಿನ್ ಬಾಯಿ ಮುನ್ನಾಕ ಕೋಳಿ ಕೋಳಿ ಫಾರಂ ಮಾಡತ್ತಾವಿಲ್ಲ. ನಿನ್ ಕೋಳಿ ಬಿಟ್ಬಿಟ್ಟಿದೆ. ಹುಚ್ಚು ನಿನ್ ಕೋಳಿ ಅಂತದ ನಾಯಿ ಯಾಕಡೆ ಕಿತ್ತೋಯ್ತವೆ. ನೀನ್ ಬಾಯಿನ ಕಿತ್ತೋದ್ ನನ್ ಮಗ್ನೆ. ಏನ ನಿನ್ನವ್ರವ್ಗೆ ಆಟಗಳನ್ನ ನನ್ ಬೇಷ ನೋಡವ್ನಿ. 10 ಊರ್ ತಿರುಗವ್ನಿ, 10 ಊರ್ ನೋಡವ್ನಿ. ಕೇಳಿದ್ರೆ ಮಗಳು ಏನ್ ಹೇಳ? ಕಾಸು ಎಲ್ಲಿ ಮುಡುಕಿದ್ಯಾ ಅನ್ನೋದ್ನ ಯಾರಿಗೂ ಹೇಳ್ಬೇಡ. ಅಷ್ಟೇ ತಾನೆ? ಅದನ್ನ ಹೇಳ್ಬೇಡ. ರವೆ ಹಾಕ್ಬಿಟ್ಟು ಮೊಸರನ್ನ ಹೆಂಗ್ ಮಾಡೋದು ಅಂತನಾದ್ರೂ ಹೇಳು. ಅಷ್ಟೇ ತಾನೆ? ತಡಿ 1 ನಿಮಿಷ ಬಾಯಿಲಿ. ರವೆ ಹಾಕ್ಬಿಟ್ಟು ಮೊಸರನ್ನ ಎಲ್ಲರೂ
ಬರ್ಕಣೆ ಅದ್ನ ಬೆಳಿಗ್ಗೆ 5 ಗಂಟೆ. ಬೆಳಗ್ಗೆ 5 ಗಂಟೆ ನೀನ್ ಹೇಳ್ರಿ ಬಂದು ನೀನ್ ಕೂತು ಮಾಡ್ಬೇಡ ಹೇಳ್ತೀನಿ ಬೈಲ್ 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 ಏನ್ ಸಖತ್ತಾಗವ್ರೆ ನೋಡಿ ಸರ್. ವಿಭೂತಿ ಲಾಡಿ ಚಡ್ಡಿ ಟವಲ್ ಹಾಕಬಿಟ್ರೆ ಇವ್ನು ಅವಿದ್ಯಾವಂತ ಅಂದ್ಬಿಟ್ಟು ಮೋಸ ಮಾಡೋರು ಹೆಚ್ಚಾಗಿ ಬರ್ತಾರೆ. ದಯವಿಟ್ಟು ಯಾರು ಮೋಸ ಹೋಗ್ಬೇಡಿ ಸರ್. ಎಲ್ಲಿ ಮೋಸ ಹೋಗ್ತಾರೋ ಅಲ್ಲಿ ಮೋಸ ಮಾಡೋರು ಇದ್ದೇ ಇರ್ತಾರೆ. ಎಲ್ರೂ ವಿದ್ಯಾವಂತರಾಗಿ ನಮಸ್ಕಾರ.